ಮೇಡಮ್ ಈಗ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿದ್ದೀರಿ, ಹಾಗಾಗಿ ತಾವು ಹೇಗೆ ಸರ್ಕಾರವನ್ನ ಎದುರಿಸ್ತೀರಿ? ಬರೀ ರಾಜಕೀಯ ವಿಚಾರದ ಮೇಲೆ ಚರ್ಚೆ ಆಗುತ್ತಾ ಅಥವಾ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೀರಾ ಅಂತ? ಆತ್ಮಸಾಕ್ಷಿ ಅಂತ ಇದ್ರೆ ಕಾಂಗ್ರೆಸ್ ಅವಲೋಕನ ಮಾಡ್ಕೋಬೇಕು. ಇಷ್ಟೊತ್ತು ಅವರು ಮಾತಾಡಿದ್ರು, ನಾನು ಏನಕ್ಕೆ ಸುಮ್ಮನಿದ್ದೆ ಅಂದ್ರೆ ಅವ್ರು ಕೇಳ್ಕೊಂಡು ಸುಮ್ಮನಿದ್ದೆ. ಅವರು ನಟರಾಜ್ ಗೌಡ್ರೆ, ನೀವೊಂದು ಆಡಳಿತ ಪಕ್ಷದ ವಕ್ತಾರ ಇದ್ದೀರಾ. ಒಂದು ಈ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರೆಗೂ ನಾನು ಕೇಳಕ್ ಇಷ್ಟಪಡ್ತೀನಿ, 5 ಗ್ಯಾರಂಟಿ ಬಿಟ್ರೆ ಅವ್ರು ಕೊಟ್ಟಿರುವಂತಹ ಒಂದು ಯಾವುದು ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿದಾರಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದು ಕೆಲಸ ಆಗಿದೆಯಾ? ಒಂದು. ಎರಡನೇದು, ಇಲ್ಲಿರುವ ಯಾವ್ದಾದ್ರು ಒಂದು MLA ಫೋನೋ ಕಾಲ್ ತಗೊಳ್ಳಿ, 1 ಕಿಲೋಮೀಟರ್ ರಸ್ತೆ ಆಗಿದೆಯಾ ಕೇಳಿ. ಅಥವಾ ಅವ್ರಿಗೆ ಕೊಟ್ಟಿರುವಂತಹ 50 ಕಾಂಗ್ರೆಸ್ MLAಗೆ 50 ಕೋಟಿ, ಬಿಜೆಪಿ MLA 25 ಕೋಟಿ, ಅವ್ರಿಗೆ ಆಲ್ರೆಡಿ ಅದು ರಿಯಲೈಸ್ ಆಗಿದೆಯಾ ಕೇಳಿ. ಯಾವ್ದಾದ್ರು ಒಂದೇ ಒಂದು MLAಗೆ ನೀವು ಫೋನ್ ತಗೊಳ್ಳಿ ಪ್ರಭು. ಯಾರಾದ್ರೂ ಒಬ್ರು ಒಂದೇ ಒಂದು ಸಂಕ್ಷಾಪ್ತನೆ ಈ ರಾಜ್ಯದಲ್ಲಿ ಯಾವ MLA ಆದ್ರೂ ಮಾಡಿದಾರ ಅಂತ ಕೇಳಬೇಕು, ಬೇರೆ ಬೇಡ. ಸಿಂಪಲ್, ಇದು ಜನರಿಗೆ ಅರ್ಥ ಆಗೋ ತರ ನಾನು ಹೇಳ್ತೇನೆ. ಇಷ್ಟೊತ್ತಿಂದ ಅವ್ರು ಹೇಳಿದ್ರು ಬಸ್ಗಳಂತ ಹೇಳಿ, ಮಾನ್ಯ ವಾಹಿನಿ ವೀಕ್ಷಕರು ಇದನ್ನು ಒಪ್ಕೋತಾರ ಅಂತ ಅನ್ಕೋತೀನಿ. ಬಸ್ಗಳು ಬೊಮ್ಮಾಯಿ ಅವರು ಬುಕ್ ಮಾಡಿರೋ ಬಸ್ಗಳು ಬಿಟ್ರೆ, ಎಲೆಕ್ಟ್ರಿಕ್ ಬಸ್ ಇದರಿಂದ ಬಂದಿರೋದು ಬಿಟ್ರೆ, ಕುಮಾರಸ್ವಾಮಿ ಅವರು ಹೇಳಿದ್ದು ಯಾವ ಬಸ್ಸು ಬಂದಿಲ್ಲ. ಒಂದು ಅವರ ಗಮನಕ್ಕಿರ್ಲಿ. ಅದರ ಜೊತೆ ಭದ್ರಾ ಮೇಲ್ದಂಡೆ ಬಗ್ಗೆ ಮಾತಾಡಿದ್ರು. ಭದ್ರಾ ಮೇಲ್ದಂಡೆ 5300 ಕೋಟಿ, ಇವರು ಅದಕ್ಕೊಂದು ಡೀಟೇಲ್ ರಿಪೋರ್ಟ್ ರೆಡಿ ಮಾಡಿ ರಾಜ್ಯದ ಪಾಲೇನಾದ್ರು ಇಟ್ಟಿದಾರಾ? ಅದು ಮಾಡಿಲ್ಲ. ಇವ್ರ ಕೆಲಸ ಅವ್ರು ಮಾಡದೆ ಸುಮ್ಮನೆ ಆದ್ರೂ ಪ್ರತಿ ಒಂದಕ್ಕೂ ಪ್ರಭು 585 ಜನ ಗುಂಡಿಯಲ್ಲಿ ಬಿದ್ದು ಸತ್ತಿದ್ದಾರೆ. ಇದಕ್ಕೂ ಮೋದಿ ಸದ್ಯಕ್ಕೆ ಬೆಟ್ಟು ತೋರಿಸಿಲ್ಲ. ಪ್ರತಿ ಒಂದಕ್ಕೂ ಮೋದಿ ಬೆಟ್ಟು ತೋರಿಸುದು ಇದು ಮೊದಲಿಂದ ನಡೀತಾ ಇದ್ದು. 585 ಜನ ಸತ್ತಿದ್ದಾರೆ. ಇವ್ರಿಗೆ ಏನಾದ್ರೂ ಅದ್ರ ಬಗ್ಗೆ ಯೋಚನೆ ಇದೆಯಾ? ಅದ್ರ ಜೊತೆಗೆ ರೈತರ ಬಗ್ಗೆ ಮಾತಾಡಿದ್ರು. ಇಷ್ಟು ಜನ ಎಷ್ಟು ಜನ ಆತ್ಮಹತ್ಯೆ ಆಯ್ತು, ಅಧಿಕಾರಿಗಳು ಎಷ್ಟು ಜನ ಬಡ್ದಿಟ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು, ಇಷ್ಟು ಜನ ಮಹಿಳೆಯರ ಅತ್ಯಾಚಾರ ಆಗೋಯ್ತು, ನವಜಾತ ಶಿಶುಗಳ ಹತ್ಯೆ ಆಯ್ತು, ಬಾಣಂತಿಯರ ಹತ್ಯೆ ಆಯ್ತು. ಈ ಸರ್ಕಾರ ಮಾಡಿದ 1-2 ಈ ಅಧಿವೇಶನದಲ್ಲಿ ರೈತರ ಬಗ್ಗೆ ಮಾತಾಡ್ತೀವಿ, ಸರ್ಕಾರ ದಿವಾಳಿಯಾದ ಬಗ್ಗೆ ಮಾತಾಡ್ತೀವಿ, ಮಹಿಳೆಯರ ಬಗ್ಗೆ ಮಾತಾಡ್ತೀವಿ. 20,000ಕ್ಕೂ ಹೆಚ್ಚು ಜನ ರೈತರು ಸೇರಿ ಮುತ್ತಿಗೆ ಹಾಕ್ತಿವಿ. ನೀವು ಸುಮ್ನೆ ನಾವು ಇವ್ರಿಗೆ 140 ಜನ ಇವ್ರ ಹತ್ರ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಇವರ ಕುರ್ಚಿ ಕಾದಾಟ ಮಾತ್ರ ಮಾಡಕ್ಕೆಲ್ಲ. ಸಿಎಂ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಬೇಕಾದ್ರೆ ಪರ್ಮಿಷನ್ ಕೊಡ್ಬೇಕು, ಇವ್ರಿಗೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಈಗ ನಿಮ್ದು ಮಾದಾಯಿದ ಏನಾಯ್ತು, DPR ಅಂತ ಹೇಳಿದ್ರಿ, ಭದ್ರಾ ಮೇಲ್ದಂಡ 5,300 ಕೋಟಿ ಅಂತ ಹೇಳಿದ್ರಿ, ಮೇಕೆದಾಟದ ಹೇಳಿದ್ರಿ. ಈಗ ಕಾಂಗ್ರೆಸ್ ಸರ್ಕಾರನೇ ಹೋರಾಟ ಮಾಡ್ತಾರೆ. ಅವ್ರು ಹೇಳಿದಕ್ಕೆ ಒಂದೊಂದೇ ಪಾಯಿಂಟ್ ಬೇರೆ ಮಾತಾಡ್ತಿಲ್ಲ ನಾನು. ಮೆಕ್ಕೆಜೋಳ ಬಗ್ಗೆ ಮಾತಾಡಿದ್ರು, ನಾಚಿಕೆ ಆಗ್ಬೇಕು. ಮೆಕ್ಕೆಜೋಳ ಈ ರಾಜ್ಯದಲ್ಲಿ 53 ಟನ್ ನಮ್ಮಲ್ಲಿ ಬೆಳೆ ಆಗ್ತಾ ಇದೆ. ಒಂದ್ ನಿಮಿಷ ರೀ, ಇವರು ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಒಂದೇ ಒಂದು ಓಪನ್ ಮಾಡಿಲ್ಲ. ಎರಡನೇದು ಕೇವಲ 5 ಟನ್ ಇದಕ್ಕೆ ಮೆಕ್ಕೆಜೋಳಕ್ಕೆ ಆರ್ಡರ್ ಆದೇಶ ಮಾಡಿದ್ದಾರೆ ಸಿಎಂ ಅವರು, ಬರೀ 5 ಟನ್. ಹಾಗಾದ್ರೆ ಮಿಕ್ಕಿರುವ 50 ಟನ್ ರೈತರು ಏನ್ ಮಾಡ್ಕೋಬೇಕು? ನೋಡಿ, ರೈತರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಇಲ್ಲ. ನೋಡಿ, ಮಾತೆತ್ತಿದ್ರೆ ಇವರು ಕ್ಲೀನ್ ಚಿಟ್ ಸರ್ಕಾರ ಅಂತ ಹೇಳ್ತಾರೆ. ಇವ್ರದೇ ಸರ್ಕಾರದಲ್ಲಿ ಎಷ್ಟು ಯಾವ್ದಾದ್ರು ಒಂದು ಹಗರಣ ಆಗದೇ ಇರುವಂತಹ ನಿಗಮ ಯಾವ್ದಿದೆ? ಇವತ್ತು ಬಹಳ ಕ್ಲೀನ್ ಆಗಿ ಒಂದು ಬಂತು, ಒಂದು ಪೇಪರ್ ಅಲ್ಲಿ ಇವತ್ತು ಹಾಕಿದ್ರು, ಆನೆ ಸಾಕಿದಂಗೆ ಅಂತ ಹೇಳ. ಒಂದು ವಿಧಾನಸಭೆಯಲ್ಲಿ ಸ್ಪೀಕರ್ ಕುರ್ಚಿಗೆ 40-45 ಲಕ್ಷ ಅಂತೆ. ನೋಡಿ, ಇವರಿಗೆ ಯಾವುದೇ ರೈತರ ಬಗ್ಗೆ ಕಾಳಜಿ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ಸ್ಕೂಲ್ ಬಗ್ಗೆ ಕಾಳಜಿ ಇಲ್ಲ. ಇಷ್ಟು ಸ್ಕೂಲ್ಗಳು ಸೋರ್ತಾ ಇದೆ, ಕಾಳಜಿ ಇಲ್ಲ. ಇಷ್ಟು 1000 ಶಾಲೆ, ಕನ್ನಡ ಶಾಲೆಗಳು ಮುಚ್ತಾ ಇದೆ, ಅದರ ಬಗ್ಗೆ ಕಾಳಜಿ ಇಲ್ಲ. ಒಂದು ಸರ್ಕಾರಿ ಇವರು ನೀವು ಬಸ್ ಫ್ರೀ ಅಂತ ಹೇಳ್ತೀರಾ, ಅಲ್ಲಿ ನೌಕರರ ಪರಿಸ್ಥಿತಿ ಏನಂತ ಅವ್ರಿಗೆ ಗೊತ್ತಿಲ್ಲ. ಗ್ರಾಚ್ಯುಟಿ ಫಂಡ್ ಪೆಂಡಿಂಗ್ ಇದೆ. ನೋಡಿ, 1-2 ನೀವು ಇಡೀ ಪ್ರಭು ನೀವು ಮಾತಾಡಕ್ ಕೊಟ್ರೆ ಕಂಪ್ಲೀಟ್ ಚಾನೆಲ್ ಫುಲ್ ನಾವು ಇವರ ವೈಫಲ್ಯಗಳನ್ನು ಮುಚ್ಚಿಸಕ್ಕೆ ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ವಿಶೇಷತೆ ಬರ್ತಾ ಇರುತ್ತೆ. ಸರಮಾಲೆ ಅಲ್ಲ. ನೋಡಿ, ಇವರು ಮತ್ತೊಂದು ವಿಶೇಷ ವಿಷಯ ಹೇಳ್ಬೇಕು. ನೋಡಿ, ಇವರು ಕಾಂಗ್ರೆಸ್ ಇಬ್ಬಾಗ ಆಗಿದೆ ಅನ್ನಕ್ಕೆ ಒಂದು ವಿಷಯ, ನಾನು ವಿಶೇಷವಾದ ವಿಷಯ ರಾಜಕೀಯ ಚರ್ಚೆ ಬೇಡ ಮೇಡಮ್, ಸ್ಟಾಪ್ ಆಗಿದೆ ಅದು ಅವರ ಆಂತರಿಕ ವಿಚಾರ. ಕಾಟಾಚಾರಕ್ಕೆ ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಏನು ಇವರು ಮಾಡ್ತಾ ಇಲ್ಲ. ಅಲ್ಲ, ನೀವು ಸುಗಮವಾಗಿ ನಡೆದಕ್ಕೆ ಬಿಡ್ಬೇಕು ಮೇಡಮ್, ಸುಗಮವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಹೌದು, ಸದನ ಕಲಾಪದಲ್ಲಿ ಬಹಿಷ್ಕಾರ ಮಾಡ್ತಾರೆ. ಬಹಿಷ್ಕಾರ ಮಾಡೋದು 19 ಡಿಸೆಂಬರ್ ಅಲ್ಲಿ ಬೆಳಗಾವಿನಲ್ಲಿ ಸದನನೇ ಅಧಿವೇಶನ ಮಾಡಿಲ್ಲ, ಬಹಿಷ್ಕಾರ ಮಾಡಿ ಅಲ್ಲ, ಬಾವಿಗಳು ಪ್ರತಿಭಟನೆ ಮಾಡಿದ್ರು, ಡೈವರ್ಟ್ ಮಾಡೋದು. ಮೇಡಮ್, ಅವಕಾಶ ಮಾಡ್ಕೊಡ್ಬೇಕು ಸರ್ಕಾರಕ್ಕೆ. ಅಲ್ಲ, ನೇಕಾರರಿಗೆ ಏನ್ ಹೇಳಿದ್ರಿ, ಮೀನುಗಾರರಿಗೆ ಬಡ್ಡಿ ರಹಿತ ಸಾಲ ಅಂತ ಹೇಳಿದ್ರಿ, ಅಂಗನವಾಡಿಯವರಿಗೆ 15,000 ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರ ಕೈಯಲ್ಲಿ ಹೇಳಿದ್ರಿ. ಏನಾದ್ರು ಒಂದು ಮಾಡಿದೀರಾ? ಒಂದು ಯಾವ್ದಾದ್ರು ಉತ್ತರ ತಗೊಳ್ಳೋಣ ಮೇಡಮ್. ಕೊಡ್ತಾರೆ ಅವರೇನು 126 ಅಂದ್ರೆ ನೆಕ್ಸ್ಟ್ ನಿಮ್ಮ ಇದರಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಇಂತದ್ದಾಗಿದೆ. ಖಂಡಿತ ಉತ್ತರ ತಗೊಳ್ಳೋಣ ಮೇಡಮ್, ತಗೊಳ್ಳೋಣ. ರಾಜ್ಯದ ಜನರು ಕೂಡ ಉತ್ತರ ಕೊಡ್ತಾರೆ ಮೇಡಮ್, ಉತ್ತರ ಕೊಡ್ತಾರೆ. ಸರ್, ಈಗ ಉತ್ತರ ಕರ್ನಾಟಕ ಭಾಗ ಅಂತ ಹೇಳಿದ್ರೆ ಆ ಭಾಗದ ಇನ್ನೂ ಎಷ್ಟೋ ಪ್ರದೇಶಗಳು ಹಿಂದುಳಿದಿದ್ದಾವೆ.
ಆದರೆ ಈ ಒಂದು ಅಧಿವೇಶನ ಬರೀ ನೆಪಾಗಿ ಉಳಿಯುತ್ತಾ ಅಂತಷ್ಟೇ. ಈ ಸರ್ಕಾರದ ಅವಧಿಯಲ್ಲಿ ನೆಪ ಆಗುತ್ತಾ ಅಥವಾ ನಿಜಕ್ಕೂ ಈಡೇರುತ್ತಾ ಕನಸುಗಳು ಅನ್ನೋದು? ಇದು ಬರೀ ನೆಪ ಉಳಿಯುತ್ತಷ್ಟೇ. ಏನಂತಂದ್ರೆ ಈ ಹಿಂದೆ ನಾವು 2.5 ವರ್ಷದಿಂದ ಇವ್ರ ಸರ್ಕಾರ ನೋಡ್ತಾನೆ ಬಂದಿದ್ದೀವಿ. ನಟರಾಜ್ ಗೌರ್ ಬಹಳಷ್ಟು ಏನೋ ಅವ್ರ ಸಾಧನೆಗಳ ಬಗ್ಗೆ ಹೇಳ್ಕೊಂಡು ನಿಜವಾಗ್ಲೂ ಅವ್ರು ಸತ್ಯ ಆಗಿದ್ರೆ ಚೆನ್ನಾಗಿರ್ತಿತ್ತು, ಹಾಸ್ಯಾಸ್ಪದವಾಗಿದೆ. ಮತ್ತೆ ಏನ್ ಅಭಿವೃದ್ಧಿ ಆಗಿದೆ 2.5 ವರ್ಷದಿಂದ? ಇವಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಅತಿವೃಷ್ಟಿಯಿಂದ ಎಷ್ಟು ಹಾನಿ ಒಳಗಾಗಿ ಅವ್ರಿಗೆ ಇನ್ನೂ ಪರಿಹಾರ ಇವತ್ತುವರೆಗೂ ಸಿಕ್ಕಿಲ್ಲ. ಮತ್ತೆ ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿ ಓಡಾಡಬೇಕು ಅಂದ್ರೆ ಕಷ್ಟ ಇದೆ. 2.5 ವರ್ಷದಿಂದ ರಸ್ತೆ ಗುಂಡಿಗಳು ಮುಚ್ಚಕ್ ಆಗ್ತಿಲ್ಲ. ನಾನು ಹೊಸದಾಗಿ ರಸ್ತೆಗಳು ಹಾಕಿ ಅಂತೇನು ಕೇಳ್ತಾ ಇಲ್ಲ, ರಸ್ತೆ ಗುಂಡಿಗಳು ಮುಚ್ಚಲಿಕ್ಕೆ ಸಾಧ್ಯ ಆಗಿಲ್ಲ. ನಟರಾಜ್ ಇನ್ನೊಂದು ಸ್ಪೆಸಿಫಿಕ್ ಆಗಿ ಒಂದು ಡೀಟೇಲ್ಸ್ ಕೊಡ್ತೀನಿ. ಇನ್ನೊಂದು ಅಂದ್ರೆ ಇವಾಗ ಈ ಒಂದು ಸಮಸ್ಯೆಗಳಿಗೆ ಆಡಳಿತ ಪಕ್ಷ ಅದರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ, ವಿರೋಧ ಪಕ್ಷ ನಿಷ್ಕ್ರಿಯವಾಗಿದೆ. ಅವರು ನಿಜವಾದ ಇಶ್ಯೂಸ್ ರೈಸ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಾಳೆ ಸದನದಲ್ಲಿ ಏನ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಬೇರೆ ಟೈಮಲ್ಲಿ ಅಂತೂ ಇವರು ಜಾಣ ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ. ನೋಡಿ ಇವತ್ತಿನ ದಿವಸ ನೋಡಿ ಇವರು ನಾವು ಅಹಿಂದ ಸರ್ಕಾರ ದೈನ್ಯ ದಲಿತರಿಗೋಸ್ಕರ ಇರೋದು, SC ST-ಗಳಿಗೋಸ್ಕರ ಇರೋದು ಅಂತೆಲ್ಲ ಸಾಕಷ್ಟು ಹೇಳ್ಕೊಳ್ತಾರೆ. ನೋಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸೆಕೆಂಡ್ PUC ಪಾಸ್ ಆಗಿರೋಂಥ SC ST ಮಕ್ಕಳಿಗೆ ಅವ್ರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ರೆ 20,000 ರೂಪಾಯಿ ಅವ್ರಿಗೆ ಸಹಾಯಧನ ಅನ್ನೋದು ಕೊಡ್ತಾರೆ. PUC ಎಕ್ಸಾಮ್ ಮುಗಿದು ಏಪ್ರಿಲ್ ಮೇಲೆ ಮುಗಿದೋಯ್ತು, ರಿಸಲ್ಟ್ ಬಂದಿದ್ದಾಯ್ತು, ಅವ್ರು ಡಿಗ್ರಿಗಳು ಸೇರಿರ್ತಾರೆ ಅಥವಾ ಇಂಜಿನಿಯರಿಂಗ್ ಮೆಡಿಕಲ್ ಸೇರಿರ್ತಾರೆ. ಈಗಾಗಲೇ 6 ತಿಂಗಳು ಆಗೋಗಿದೆ, ಇವತ್ತಿನವರೆಗೂ 20,000 ರೂಪಾಯಿ ಬಂದಿಲ್ಲ. ಅದಕ್ಕೂ ಉತ್ತರ ಕೊಡ್ಬೇಕು ನಟರಾಜ್ ಗೌಡ್ರು. ಮತ್ತೆ ಇನ್ನೊಂದು ಇವಾಗ ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಇವರೆಲ್ಲ ಹೋಗ್ತಾ ಇದ್ದಾರೆ. ಇದು ಏನಂತಂದ್ರೆ ಒಂದು 10 ದಿನದ್ದು ಪ್ಯಾಕೇಜ್ ಟೂರ್ ಅಷ್ಟೇ. ಅಲ್ಲಿ ಒಂದು ಐಷಾರಾಮಿ ಹೋಟ್ಲ್ಗಳಲ್ಲಿ ಹೋಗಿರ್ತಾರೆ, ಒಂದು 10 ದಿವಸ ಪ್ಯಾಕೇಜ್ ಟೂರ್ ಮಾಡ್ಕೊಡ್ತಾರೆ. ಇವ್ರು ಜನರ ಸಮಸ್ಯೆಗಳ ಬಗ್ಗೆ ಕಾಳಜಿನೇ ಇಲ್ಲ. ಏನು ನೋಡಿದ್ರೆ ತಾನೆ, ಇವು ವಿರೋಧ ಪಕ್ಷದವರು ನೋಡಿಲ್ಲ, ಆಡಳಿತ ಪಕ್ಷದವರು ನೋಡ್ತಿಲ್ಲ. ಪ್ರಕಾರ ಮಜಾ ಮಾಡ್ಲಿಕ್ಕೆ ಅಷ್ಟೇ. ಇನ್ನೇನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ನೋಡಿ. ಇವತ್ತಿನ ದಿವಸ ಇವ್ರು ಹೇಳ್ತಾರಲ್ಲ ನಾವೆಲ್ಲರೂ ಏನೇನೋ ಮಾಡ್ತೀವಿ ಅಂತ. ಸೋಷಿಯಲ್ ವೆಲ್ಫೇರ್ ರಾಷ್ಟ್ರಗಳ ಪರಿಸ್ಥಿತಿ ಹೋಗಿ ನೋಡಿ ಇವತ್ತಿನ ದಿವಸ ಏನಂತಂದ್ರೆ ನೋಡಿ, ಈ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇರೋ ವಿದ್ಯಾರ್ಥಿಗೆ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲಿಂದ ಒಂದು ಕಾಲ್ ಬರ್ತದೆ, ನೋಡಿ ನಿಮ್ದು ಹಾಸ್ಟೆಲ್ ಸೀಟು ಅಪ್ರೂವಲ್ ಆಗಿದೆ, ನೀವು ಹಾಸ್ಟೆಲ್ಗೆ ಬಂದು ನಾಳೆ ಸೇರ್ಕೊಳ್ಳಿ, ನೀವು ಬರಬೇಕಾದ್ರೆ ಒಂದು ತಟ್ಟೆ ಲೋಟ ಹಾಸಿಗೆ ಅಥವಾ ಚಾಪೆ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಕಾಲ್ ಬರ್ತದೆ. ಅಂದ್ರೆ ಆ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಓದೋಂಥ ಸ್ಟೂಡೆಂಟ್ಸ್ಗೆ ತಟ್ಟೆ ಲೋಟ ಹಾಸಿಗೆ ಕೊಡೋಕಷ್ಟು ಯೋಗ್ಯತೆ ಇಲ್ಲದೆ ಇಂಥ ಸರ್ಕಾರ ಇದು. ಇವತ್ತು ಒಂದು ನಟರಾಜ್ ಗೌಡ್ರೆ ನಾಳೆ ಬರಲಿ, ನೀವು ಬನ್ನಿ, ನೀವು ಕ್ಯಾಮೆರಾ ತಗೊಂಡು ನಾಳೆ ತೋರಿಸ್ತೀನಿ. ಒಂದು ರೂಮಲ್ಲಿ 20 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಹಾಸಿಗೆ ಇಲ್ಲ, ಅವ್ರ ಮನೆಯಿಂದ ತಗೊಂಡ್ಬಂದಿದ್ದಾರೆ. MBA ಓದ್ತಿರೋ MTech ಓದ್ತಿರೋ ಅಂತ ಮಕ್ಕಳು ಒಂದು ರೂಮ್ 20 ಜನ ಇದ್ದಾರೆ. ಏನ್ ವ್ಯವಸ್ಥೆ ಕೊಡ್ತಿದ್ದಾರೆ ಗ್ಯಾರಂಟಿ ಏನು ಜನ ಏನ್ ಮಾಡ್ತಾ ಇದ್ದಾರೆ? ಸ್ಪೆಸಿಫಿಕ್ ಇವಾಗ ನೋಡಿ, ರೈತರು ದಿನ ಬೆಳಗಾದ್ರೆ ಅಲ್ಲಿ ಕಬ್ಬು ಬೆಳೆಗೆ ಹರಿದಾಯ್ತು, ಮೆಕ್ಕೆಜೋಳದ್ದು, ಆಮೇಲೆ ಈ ಕೋಲಾರದ ಭಾಗದಲ್ಲಿ ನೋಡಿದ್ರೆ ಟೊಮೊಟೊ ಬೀದಿಗೆ ಸುರಿತಾರೆ. ಪ್ರತಿಯೊಂದು ಭಾಗದಲ್ಲೂ ರೈತರ ಸಮಸ್ಯೆಗಳಿದೆ. ರೈತರ ಸಮಸ್ಯೆಗಳು ಎಲ್ಲ ಆಲಿಸಿದ್ದಾರೆ, ಏನ್ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಇವ್ರು ನಾವು ರೈತರಿಗೆ ಏನಾದ್ರು ಮಾಡಿದ್ರೆ ರೈತರು ಹೋರಾಟ ಮಾಡ್ಬೇಕಾದ ಅನಿವಾರ್ಯತೆ ಏನಿದೆ? ರಸ್ತೆಗೆ ಯಾಕೆ ಇಳಿಬೇಕಾಗಿದೆ? ಹಾಗಾಗಿ ಸಮಸ್ಯೆಗಳು ಸರ್ಮಾಲ ಹಂಗೆ ಬೆಳ್ಕೊಂಡೇ ಬರ್ತಾ ಇದೆ. ಇವ್ರು ಸುಮ್ಮನೆ 2.5 ವರ್ಷದಿಂದ ಇವ್ರು ರಾಜಕೀಯ ಮಾಡ್ಕೊಂಡೆ ಕಾಲ ಹಾಕಿದ್ರು, ಏನು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿಲ್ಲ. ಇನ್ನು 2.5 ವರ್ಷ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ಇನ್ನೊಂದು ಆಡಳಿತ ಪಕ್ಷ ವೈಫಲ್ಯ ಎತ್ತಿ ಹಿಡಿಯೋದ್ರಲ್ಲಿ ಕೂಡ ವಿರೋಧ ಪಕ್ಷಗಳು ಕೂಡ ವಿಫಲವಾಗಿದ್ದಾವೆ ಇಲ್ಲಿ. ಕರೆಕ್ಟ್. ಬರ್ತೀನಿ ಮೇಡಮ್, ಉತ್ತರ ತಗೋತೀನಿ.